ಏನು ನೀನುಲಿದು ಪಾದಮಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭಾಶ್ರೀ ಗುರುವೇ ಕೃಪೆಯಾಗು ಎಂಬ ನುಡಿಯಂತೆ ಎಲ್ಲ ಸತ್ಯೇಶ್ವರರ ಸಂಘವಾದಂತಹ ಶ್ರೀ ಕುಂದನ ಪರ್ವತ ಅಂದರೆ ಶಿವದತ್ತ ನಿಧಿ ಅಥವಾ ನಿಧಿ ಪ್ರಕಾರವಾಗಿ ನೋಡೋದಾದ್ರೆ 11,11,08,235 ಪರ್ವತಗಳನ್ನ ನೋಡ್ತೀವಿ. ಆ ಪರ್ವತಗಳಲ್ಲಿ ಕುಂದನ ಪರ್ವತ ಒಂದು ಅಂತ ನಾವು ಭಾವಿಸ್ತೀವಿ ಇತಿಹಾಸ ಪೂರ್ವದಲ್ಲಿ ನೋಡೋದಾದ್ರೆ. ಹಾಗೆ ಇಷ್ಟು ವಿಕಾರವಾಗಿ ಅಥವಾ ಇಷ್ಟೊಂದು ವೈಭವವಾಗಿ ಗುರುಗಳು ಹೇಳ್ತಾ ಇದ್ರು ಒಡೆದು ಮೂಡಬೇಕು ಅಥವಾ ಆಗಬೇಕು ಅಂತ. ಅಂದ್ರೆ ಎಲ್ಲದಕ್ಕೂ ಕಾರಣಕರ್ತರು ಇವತ್ತು ನನ್ನ ತಂದೆ ತಾಯಿ. ಅವತ್ತು ನನ್ನ ತಂದೆ ತಾಯಿ ಹಾಕೊಟ್ಟಂತ ಪಾಠ ಇವತ್ತು ನಾನು ಈ ಸ್ಥಾನ ತಲುಪಿದೆ ಅಂತ ಹೇಳೋದು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನನ್ನ ತಂದೆ ಕಲಿಸಿದ್ದೊಂದೇ, ಯಾವತ್ತು ಸ್ವಾಹಂ ಅಂತ ಅನ್ಬಾರ್ದು, ದಾಸೋಹಂ ಅಂತ ಅನ್ಬೇಕು, ತನಗಿಲ್ಲರೂ ಸಹ ಬೇರೆಯವ್ರು ಕೊಡ್ಬೇಕು ಅನ್ನೋ ಮಾತು